जल्दी मुझे सामने लेट आ गए ಮುಖ್ಯಮಂತ್ರಿಯಾಗಿ ಈ ಜಯ ನಮ್ಮ ತಾಲೂಕಿನ ದೇವರುಗಳಾದ ಎಲ್ಲ ಮಹಾಜನತೆಗೆ ಈ ಜಯವನ್ನು ನಾವು ಸಲ್ಲಿಸ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೇನೆ. ನೈಟ್ ಡೇಟ್ ಅನೌನ್ಸ್ ಆದ ತಕ್ಷಣ ನೀವು ಒಂದು ನೋಟಿಸ್ ಬಿಡ್ತಾರೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಟಿಸ್ ಅಂತಂದ್ರೆ ಅವರ ಏನಪ್ಪಾ ಅಂದ್ರೆ ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬ್ರಿಗೆ ಅವರು ಡಮ್ಮಿ ಅಂತ ಮಾತನ್ನ ಅವರು ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದರು. ಆದ ಕಾರಣಕ್ಕೆ ಮಾನ್ಯ ರಮೇಶನ ಕತ್ತಿಯವರು, ಮಾನ್ಯ ಎ.ಬಿ. ಪಾಟೀಲರು ಹಾಗೂ ರಮೇಶನ ಕತ್ತಿಯವರ ಇವತ್ತೇನ ಈ ಜಾರಕಿಹೊಳಿ ಅನ್ನುವಂಥ ಒಂದು ಫ್ಯಾಮಿಲಿ ಏನೈತಿ ಇವ್ರನ್ನ ಗಿಡವಾಗಿ ಸಸಿಯಾಗಿ ನಟ್ಟಿದ್ದೇನೆ ಇವರಿಬ್ಬರು ಮಹಾನ ಅವರು. ಅದಕ್ಕೆ ಮಾನ್ಯ ರಮೇಶನ ಕತ್ತಿಯವರು ಆ ಮಾತಿಗೆ ಮಾನ್ಯ ಎ.ಬಿ. ಪಾಟೀಲ್ರ ಆ ಮಾತಿಗೆ ಅವ್ರ ಏನೈತ್ರಿ, ನಾ ಅವ್ರ ಡಮ್ಮಿ ಅಲ್ಲ ಡ್ಯಾಡಿ ಆಗಿ ತೋರಿಸ್ತಾನೆ ಅನ್ನೋ ಮಾತನ್ನ ಆ 28ಕ್ಕೆ ನಾನು ಡ್ಯಾಡಿ ತೋರಿಸ್ತೀನಿ, ನಾ ಯಾರದೇನಿ ಅನ್ನೋ ತೋರಿಸ್ತಾನೆ ಅಂತ ಮಾತನ್ನ ಹೇಳಿದ್ರು. ಏನಾದರೂ ಗೋಕಾಕಕ್ಕೆ ಏನಾದರೂ ಎಂಟ್ರಿ ಕೊಡೋ ಏನಾದರೂ ಪ್ಲಾನಿಂಗ್ ಇದೆ ಸರ್? ನೋಡ್ರಿ, ನಿಮಗೆ ನಾನು ಹೇಳ್ಬೇಕಂತಂದ್ರೆ ಗೋಕಾಕ್ ಮಹಾಜನತೆಗೆ ಹಾಗೂ ಇವತ್ತೇಕಂತಂದ್ರೆ ನಮ್ಮ ಹುಕ್ಕೇರಿ ಗ್ರಾಮದಲ್ಲಿ, ಹುಕ್ಕೇರಿ ಮತಕ್ಷೇತ್ರದಲ್ಲಿ ಸಾಕಷ್ಟು ಮಾನ್ಯ ದಿವಂಗತ ಉಮೇಶನ ಕತ್ತಿಯವರು ನೀರಾವರಿಗೆ ಸಂಬಂಧಂಥ ವಿಷಯಗಳಿರ್ಬೋದು, ಹೆಲ್ತ್ಗೆ ಸಂಬಂಧಂಥ ವಿಷಯಗಳಿರ್ಬೋದು, ಶೈಕ್ಷಣಿಕ ಸಂಬಂಧಂಥ ವಿಷಯಗಳಿರ್ಬೋದು, ರಸ್ತೆಗಳಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳಿರ್ಬೋದು, ಅಥವಾ ರೈತರಿಗೆ ಏನು ಬೆಳೆಗಳಿಗೆ ನೀರು ಹಾಸುವಂಥ ಯೋಜನೆಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಹುಕ್ಕೇರಿ ತಾಲೂಕಿನಲ್ಲಿ. ಅದಕ್ಕೆ ನನಗೆ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮುಂದೆ ಗೋಕಾಕ್ ಜನತೆ ಅವರು ಇಷ್ಟಪಟ್ಟರೆ ಮಾನ್ಯ ರಮೇಶನ ಕತ್ತಿಯವರಾಗಿರ್ಬೋದು, ಮಾನ್ಯ ನಿಖಿಲನ ಕತ್ತಿಯವರಾಗಿರ್ಬೋದು, ತಾವು ಅಲ್ಲಿ ಬಂದು ನಿಮ್ಮ ಸೇವೆಯನ್ನು ಇದೇ ರೀತಿ ಮಾಡಲಿಕ್ಕೆ ಅವರು ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟರೆ ನಾವು ಬಂದೇ ಬರ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ.